ಸುಳ್ಳು ಹೇಳೋರ್ಗೆ ಏನ್ರಿ ಪಾಪ? ನನ್ಗೆ ಸುಳ್ಳು ಹೇಳೋರ್ ಕಂಡ್ರೇನೆ ಆಗಲ್ಲ. ಅಂತದ್ರಲ್ಲಿ ನನ್ ಮಗಳೇ ಈ ತರ ಮಾಡ್ತಿದ್ದಾಳೆ. ಇನ್ನ ಏನೇನ್ ಮುಚ್ಚಿಟ್ಟಿದ್ಯಾ ಹೇಳು. ಸಾರಿ ಸೀತಮ್ಮ. ಸಾರಿ ಕೇಳೋ ಟೈಮ್ ಎಲ್ಲ ಮುಗೀತು. ಈಗ ನಿಜ ಹೇಳು. ಸೀತಮ್ಮ, ಅವತ್ ನನ್ ಮನೆಗ್ ಬೇಗ ಬಂದಲ್ವಾ, ಅವತ್ ಟೆಸ್ಟ್ ಇತ್ತು. ಮನೆಗೆ ಯಾಕೆ ಬೇಗ ಬಂದೆ? ಮನೆ ಕೆಲಸ ಮಾಡಿ ಸಂಬಳ ತಗೊಳಕ್ಕೆ ಹೊಟ್ಟೆ ನೋವು ಅಂತ ಸುಳ್ಳು ಹೇಳಿ ಬಂದ. ಅವತ್ತು ಟೆಸ್ಟ್ ಇದೆ ಅಂತ ಗೊತ್ತಿದ್ರು ಸುಳ್ಳು ಹೇಳ್ಬಿಟ್ಟು ಬಂದ್ಯಾ? ಇಲ್ಲ ಸೀತಮ್ಮ, ಅವತ್ ಟೆಸ್ಟ್ ಇತ್ತು ಅಂತ ನನ್ ಗೊತ್ತಿರ್ಲಿಲ್ಲ. ನೆಕ್ಸ್ಟ್ ಡೇ ಸ್ಕೂಲಿಗೆ ಹೋದಾಗ ನನ್ ಗೊತ್ತಾಗಿತ್ತು. ಆಗ್ಲಾದ್ರೂ ನಿಜ ಹೇಳ್ಬೇಕಿತ್ತು ತಾನೆ. ಪೇಜ್ ಹರಿದು ಸುಳ್ಳು ಹೇಳೋ ಮಟ್ಟಿಗೆ ಬಂದಿದ್ಯಾ ನೀನು? ಇನ್ನ ಏನೇನ್ ಮುಚ್ಚಿಟ್ಟಿದ್ಯಾ? ಏನಿಲ್ಲ ಸೀತಮ್ಮ. ಒಂದ್ಸಲ ಸುಳ್ಳು ಹೇಳಿದ್ಮೇಲೆ ನಂಗ ಅವ್ರ ಮೇಲೆ ಯಾವತ್ತೂ ನಂಬಿಕೆನೆ ಬರಲ್ಲ. ಒಂದು ಸುಳ್ಳ ಮುಚ್ಚಿಡಕ್ಕೆ ಎಷ್ಟು ಸುಳ್ಳು ಹೇಳ್ಬೇಕಾಯ್ತು ನೋಡು. ಪ್ಲೀಸ್ ಸೀತಮ್ಮ, ನನ್ ಮೇಲೆ ಕೋಪ ಮಾಡ್ಕೋಬೇಡ. ನೀನ್ ಸುಳ್ಳು ಹೇಳಿರಲ್ಲ ಅಂತ ನಿನ್ ಟೀಚರ್ ಹತ್ರ ನಾನ್ ನಿನ್ ಬಗ್ಗೆ ವಹಿಸ್ಕೊಂಡ್ ಮಾತಾಡ್ದೆ. ನೀನ್ ನನಗೆ ಮೋಸ ಮಾಡ್ಬಿಟ್ಟೆ ಅಲ್ವಾ? ಇನ್ಯಾವತ್ತೂ ನನ್ ಜೊತೆ ಮಾತಾಡ್ಬೇಡ ಸಿಹಿ. ಸೀತಾವ್ರೆ ಪ್ಲೀಸ್ ಹಾಗಲ್ಲ ಮಾತಾಡಬೇಡ ಅಂತೆಲ್ಲ ಹೇಳ್ಬಿಡಿ. ಪಾಪ ಮಗು ಅಲ್ವಾ, ಅವಳೇನೋ ಒಳ್ಳೆ ಇಂಟೆನ್ಷನ್ ಇಟ್ಕೊಂಡೆ ಸುಳ್ಳು ಹೇಳಿದಾಳೆ. ಸುಳ್ಳಲ್ಲಿ ಏನ್ರಿ ಒಳ್ಳೆ ಇಂಟೆನ್ಷನ್ ಇರುತ್ತೆ? ನೀವು ಅವಳ ಪರವಾಗಿ ವಹಿಸ್ಕೊಂಡ್ ಬರ್ಬೇಡಿ. ಯಾರೋ ಒಬ್ರು ಸಪೋರ್ಟ್ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಅವಳು ಇನ್ನಷ್ಟು ಸುಳ್ಳು ಹೇಳ್ತಾಳೆ. ರಾಮ್, ಐ ಆಮ್ ಸಾರಿ. ನಾವ್ ನಿಮ್ ಮನೆಗೆ ಬಂದು ನಿಮ್ ನೆಮ್ಮದಿ ಹಾಳಾಯ್ತು. ನಾ ಹೊರಡ್ತೀನಿ. ಸೀತಮ್ಮ, ನನ್ ಬಿಟ್ಟು ಹೋಗ್ತೀಯಾ? ಸುಳ್ಳು ಹೇಳಲ್ಲ ಅನ್ನೋರು ನನ್ ಜೊತೆ ಬರ್ಬೋದು. ಬಾಯ್ ಫ್ರೆಂಡ್, ಈಗ ನಾನು ಹೋಗ್ಲಿಲ್ಲ ಅಂದ್ರೆ ಸೀತಮ್ಮ ನನ್ ಬಿಟ್ಟು ಹೋಗ್ತಾಳೆ. ಅಲ್ಲ ಕಣೋ, ಮಕ್ಕಳು ತಪ್ಪು ಮಾಡಿದ್ರೆ ಅಮ್ಮಂದಿರು ಕೋಪ ಮಾಡ್ಕೊಳ್ಳೋದು ಸಹಜ. ನೀನ್ ಯಾಕೋ ಹೀಗೆ ಕೂತಿದ್ಯಾ? ನಾನು ನಿಜ ಹೇಳಿದ್ರು ಸೀತವ್ರು ಹೀಗೆ ರಿಯಾಕ್ಟ್ ಮಾಡ್ತಿದ್ರಲ್ವಾ? ಆಲ್ಮೋಸ್ಟ್ ನಿಜ ಹೇಳ್ಬಿಡ್ತಿದ್ದೆ ಕಣ. ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ನಂಗೆ ಗೊತ್ತಿಲ್ಲ, ಆದ್ರೆ ಒಂದಂತೂ ಸತ್ಯ, ನೆಕ್ಸ್ಟ್ ಟೈಮ್ ಅವ್ರನ್ನ ಭೇಟಿ ಮಾಡಿದಾಗಲ್ಲ ಆ ಗಿಲ್ಟ್ ನನಗೆ ಕಾಡ್ತಾನೆ ಇರುತ್ತೆ. ಏನೋ ತಪ್ಪು ಮಾಡ್ತಾ ಇದ್ದೀನಿ ಅನ್ನೋ ಥರ ಫೀಲಿಂಗ್. ನಿಜ ಹೇಳೋವರೆಗೂ ನೆಮ್ಮದಿ ಇಲ್ಲ, ನಿಜ ಹೇಳ್ಬಿಟ್ರೆ ಅವ್ರ ಫ್ರೆಂಡ್ಶಿಪ್ಪೇ ಇಲ್ಲ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಿಜ ಒಂದಲ್ಲ ಒಂದಿನ ಗೊತ್ತಾಗ್ಲೇಬೇಕು.
ಅಂದ್ರೆ ನಾನು ಹೇಳ್ತಿರೋದು ನಮಗೆ ಮೋಸ ಮಾಡ್ತಿರೋ ವ್ಯಕ್ತಿ ಬಗ್ಗೆ. ನಮ್ಮ ಬೆನ್ನಿಗೆ ಚೂರಿ ಹಾಕ್ತಿರೋ ಮೋಸಗಾತಿ ಇವತ್ತು ಆಲ್ಮೋಸ್ಟ್ ಸಿಗಾಕೋಬೇಕಾಗಿತ್ತು. ಒಳ್ಳೇದೋ ಕೆಟ್ಟದ್ದು ಅದಾಗ್ಲಿಲ್ಲ. ಮೋಸ್ಗಾತಿನ ಅದೇಗೋ ಅಷ್ಟು ಶೋರ್ ಆಗಿ ಹುಡುಗಿ ಅಂತ ಹೇಳ್ತಿದ್ಯಾ? ಯಾಕೆ ಅಂದ್ರೆ ಮೀಟ್ ಮಾಡಕ್ ಕೊಟ್ಟಿರೋ ಜಾಗ ಲೇಡೀಸ್ ಕ್ಲಬ್, ಅದಕ್ಕೆ. ದೇವಸ್ಥಾನಕ್ಕೆ ಬರಕ್ ಹೇಳಿದ್ರೆ ಪೂಜಾರಿದೆ ತಪ್ಪು ಅಂತ್ಯಾ? ಮಗ, ಆ ಲೇಡೀಸ್ ಕ್ಲಬ್ ಓನರ್ ಗಂಡಸು ಆಗಿರ್ಬೋದಲ್ವಾ? ಮಗ, ಇಷ್ಟೊಂದು ದಡ್ಡನ ನೀನು? ಪ್ಲೀಸ್ ಥಿಂಕ್ ಬ್ರೋ. ಸದ್ಯಕ್ಕೆ ನಾವಿಬ್ರು ದಡ್ಡ್ರೆ ಕಣ. ನಮಗ್ ಮೋಸ ಮಾಡ್ತಿರೋ ವ್ಯಕ್ತಿನೇ ಬುದ್ಧಿವಂತ ಅಥವಾ ಬುದ್ಧಿವಂತೆ, ಸರಿನಾ? ಅಲ್ಲ ಕಣ, ಇಷ್ಟು ದಿವಸದಲ್ಲಿ ನಾವು ಸಾಧಿಸಿರೋದಾದ್ರೂ ಏನು? ನಿನಗೆ ಅವರಿಬ್ಬರು ಫ್ರೆಂಡ್ಶಿಪ್ ಸಿಕ್ಕಿದೆ, ಅಷ್ಟು ಬಿಟ್ರೆ ನಾನು ಬಾಸ್ ಆಗಿ ನೀನು ಕಾಮನ್ ಎಂಪ್ಲಾಯಿ ಆಗಿ ಅಷ್ಟು ವಿಶೇಷವಾಗಿರೋದು ಏನು ಕಂಡು ಹಿಡ್ದಿಲ್ಲ ಮಗ ನಾವು. ಈ ನಾಟಕ ಎಲ್ಲ ಸಾಕು. ನಿನ್ನ ಜಾಗ ನಿನಗಿರ್ಲಿ, ನನ್ನ ಜಾಗ ನನಗಿರ್ಲಿ. ಆದ್ರೆ ಈ ಹೀಟ್ ಆಫ್ ದ ಮೊಮೆಂಟ್ನಲ್ಲ. ಈಗ ಏನಾದ್ರೂ ನಾನು ಯಾರು ಅಂತ ನಿಜವಾಗ್ಲೂ ಅವ್ರು ಹೇಳಕ್ ಹೋದ್ರೆ ಅಷ್ಟೇ, ನಾನು ನನ್ನ ಪುಟಾಣಿ ಫ್ರೆಂಡ್ಸ್ ಹೀನು ಕಳ್ಕೊತೀನಿ, ಜೊತೆಗೆ ಸೀತಾ ಅವ್ರು ನನ್ನ ಯಾವತ್ತೂ ಫ್ರೆಂಡ್ ಅಂತ ಕನ್ಸಿಡರ್ ಮಾಡಲ್ಲ. ನೀನು ಬಿಸ್ನೆಸ್ ಮತ್ತೆ ಪರ್ಸನಲ್ ವಿಷಯನ ಮಿಕ್ಸ್ ಮಾಡ್ತಿದ್ಯಾ ಮಗ, ಬೇಡ. ಮಗ, ನಂಗಿರೋದು ಒಂದೇ ಹೃದಯ, ಅದನ್ನ ಭಾಗ ಮಾಡ್ಕೊಂಡು ನೋಡಕ್ ಬರಲ್ಲ. ಸರಿಯಾದ ಸಮಯ ನೋಡ್ಕೊಂಡು ಸೀತಾ ಅವ್ರಿಗೆ ನನ್ನ ಬಗ್ಗೆ ನಾನೇ ಹೇಳ್ಬಿಡ್ತೀನಿ. ಆಗ ಸೀತಾ ಅವ್ರು ಒಪ್ಕೊಂತಾರ? ಅರೆ, ಅದು ಅವ್ರಿಗೆ ಬಿಟ್ಟಿದ್ದು. ನಿಜ ಹೇಳೋದಷ್ಟೇ ನನ್ನ ಕರ್ತವ್ಯ. ಲೋ, 1000 ಕೋಟಿ ಒಡಿಯಾಕಣೋ ನೀನು. ಒಂದ್ ಫ್ರೆಂಡ್ಶಿಪ್ ಕಳೆದೋಗುತ್ತೆ ಅಂತ ಇಷ್ಟೊಂದು ಭಯ ಪಡ್ತಿದ್ಯಾ? ಸಂಬಂಧಗಳು ಕಳ್ಕೊಂಡ್ಮೇಲೆ 1000 ಕೋಟಿ ಕೊಟ್ಟರು ಅದು ವಾಪಸ್ ಬರಲ್ಲ ಮಗ. ದುಡ್ಡು ಇವತ್ತು ಕಳ್ಕೊಂಡ್ರು ನಾಳೆ ಸಂಪಾದಿಸ್ಕೋಬಹುದು, ಆದ್ರೆ ಫ್ರೆಂಡ್ಶಿಪ್? ಈ ಪುಟಾಣಿ ನಂಗೆ ಸಿಗದೆ ಹೋಗಿದ್ರೆ ಇಷ್ಟೊತ್ತಿಗೆ ನಾನು ಇಂಡಿಯಾ ಬಿಟ್ಟು ಹೋಗ್ಬಿಡ್ತಿದ್ದೆ, ಅಥವಾ ಡಿಪ್ರೆಷನ್ ಅಲ್ಲಿ ಇರ್ತಿದ್ದೆ. ಅವಳು ಸಿಕ್ಕಿರೋದೇ ನಂಗೆ ಅದೃಷ್ಟ. ಶಿ ಹ್ಯಾಸ್ ಸೇವ್ಡ್ ಮೀ ಅಂಡ್ ಶಿ ಸ್ಟಿಲ್ ಸೇವಿಂಗ್ ಮೀ. ಅದನ್ನ ನಾನು ಯಾವತ್ತೂ ಸಾರಿ ಸೀತಮ್ಮ, ಬೇಕಿದ್ರೆ ನಾನು 100 ಟೈಮ್ಸ್ ಸಾರಿ ಕೇಳ್ತೀನಿ. ಸೀತಮ್ಮ, ಇನ್ಮೇಲಿಂದ ನಾನು ಸುಳ್ಳು ಹೇಳಲ್ಲ. ಪ್ಲೀಸ್ ಮಾತಾಡು. ಪುಟಿ ಪುಟಿ, ಓ ಇನ್ನೂ ಊಟ ಆಗಿಲ್ವಾ? ಇಲ್ಲಮ್ಮ, ಇನ್ನೂ ಆಗಿಲ್ಲ. ಏನು ಮನೆ ಕಡೆ ಬರಲೇ ಇಲ್ಲ? ಇವತ್ತು ಅವಳಿಗೆ ತುಂಬಾ ಹೋಮ್ವರ್ಕ್ ಕೊಟ್ಟಿದ್ರು, ಇಲ್ಲೇ ಕುತ್ಕೊಂಡು ಮಾಡ್ತಿದ್ಲು. ಓ, ಇವಳಿಗಿಷ್ಟ ಅಂತ ಇವತ್ತು ಹೆಸರು ಬೇಳೆ ಕಿಚಡಿ ಮಾಡಿ ತಂದಿದ್ದೀನಿ. ಏನು ಬಂಗಾರಿ ಇಷ್ಟೊಂದು ಸೈಲೆಂಟ್ ಆಗಿದ್ದಾಳಲ್ಲ? ಅಜ್ಜಿ ಹತ್ರನೂ ಮಾತಾಡಲ್ವಾ? ಸರಿ, ಬಿಸಿಯಾಗಿರುವಾಗಲೇ ಇಬ್ರು ಊಟ ಮಾಡಿಬಿಡಿ, ಆಮೇಲಿಂದ ಹೋಮ್ವರ್ಕ್ ಮಾಡು, ಆಯ್ತಾ? ಬರಲ್ಲ? ಸರಿ ಅಮ್ಮ. ಎಲ್ರ ಜೊತೆ ಚೆನ್ನಾಗಿ ಮಾತಾಡ್ತೀಯ, ಅಜ್ಜಿ ಜೊತೆ ಸ್ಮೈಲ್ ಮಾಡ್ತೀಯ, ನನ್ನ ಜೊತೆ ಯಾಕೆ ಮಾತಾಡಲ್ಲ ಸೀತಮ್ಮ? ಅಜ್ಜಿನೂ ಎಷ್ಟೊಂದ್ ಸಲ ಸುಳ್ಳು ಹೇಳ್ತಾರೆ ಗೊತ್ತಾ? ಅಜ್ಜಿ ಕಾಲ್ ನೋವು ಇದ್ದಾಗ ಚೆನ್ನಾಗಿದ್ದೀನಿ ಅಂತಾರೆ, ನೀನು ಸುಳ್ಳು ಹೇಳ್ತೀಯ. ಅಳು ಬಂದಾಗ ನನ್ಗೇನು ಆಗಿಲ್ಲ ಅಂತೀಯ. ನಾನ್ ಮಾತ್ರ ಸುಳ್ಳು ಹೇಳ್ಬಾರ್ದಾ? ನನ್ಗೇನ್ ಸಿಗಡಿ ಬೇಡ. ಯಾರು ನನ್ನ ಜೊತೆ ಮಾತಾಡಿಸ್ತಾನೆ ಇಲ್ಲ. ನಾನಂದ್ರೆ ಯಾರಿಗೂ ಇಷ್ಟ ಇಲ್ಲ.
ಹಲೋ, ಸೀತವ್ರೆ, ಹಾಯ್. ಹೇಳಿ ರಾಮ್. ಎಲ್ಲಿ ನನ್ನ ಫ್ರೆಂಡ್? ಇಲ್ಲೇ ಕೂತಿದ್ದಾಳೆ. ಅವಳ ಡ್ರಾಯಿಂಗ್ ಬುಕ್ ನನ್ನ ಹತ್ರನೇ ಇದೆ, ಅದನ್ನ ಹೇಳಕ್ಕಂತಾನೆ ಕಾಲ್ ಮಾಡಿದೆ. ಇರಿ. ಹಲೋ ಫ್ರೆಂಡ್. ಹಾಯ್ ಫ್ರೆಂಡ್, ಏನ್ ಮಾಡ್ತಿದ್ಯಾ? ನಾನಾ ಕೂತದ. ಫ್ರೆಂಡ್, ಸೀತಮ್ಮ ನನ್ನ ಹತ್ರ ಮಾತಾಡ್ತಾ ಇಲ್ಲ. ಓ, ಸೀತಮ್ಮನ್ಗೆ ನಾನಂದ್ರೆ ಇಷ್ಟ ಇಲ್ಲ. ಸೀತಮ್ಮ ನನ್ನ ಹೇಟ್ ಮಾಡ್ತಿದ್ರಳೆ. ಹಾಗಲ್ಲ ಏನೂ ಇಲ್ಲ ಬಂಗಾರಿ. ನಿನ್ನ ಯಾರಾದ್ರೂ ಹೇಟ್ ಮಾಡಕ್ಕಾಗುತ್ತಾ ಹೇಳು? ಚಾನ್ಸೇ ಇಲ್ಲ. ಆಗುತ್ತೆ ಫ್ರೆಂಡ್, ಸೀತಮ್ಮನ ಕೈಯಲ್ಲಿ ಎಲ್ಲ ಆಗುತ್ತೆ. ನಾನಂದ್ರೆ ಯಾರಿಗೂ ಇಷ್ಟನೇ ಇಲ್ಲ. ನಾನು ಇನ್ಮೇಲೆ ಏನು ಸುಳ್ಳು ಹೇಳಲ್ಲ ಫ್ರೆಂಡ್. ಸರಿ ಸೀಪುಟ, ನೀನೀಗ ಬೇಜಾರ್ ಮಾಡ್ಕೋಬೇಡ ಆಯ್ತಾ? ಸೀತಮ್ಮ ಮಾತಾಡ್ತಾಳೆ. ಈಗ ಸ್ವಲ್ಪ ನಿನ್ನ ಹತ್ರ ಕೋಪ ಮಾಡ್ಕೊಂಡಿದ್ದಾರೆ ಅಷ್ಟೇ. ನಿಂಗೊಂದು ವಿಷಯ ಗೊತ್ತಾ? ನಿನ್ ಕಂಡ್ರೆ ಎಲ್ರಿಗೂ ಇಷ್ಟ, ನಿನ್ನ ಯಾರು ಹೇಟ್ ಮಾಡಲ್ಲ. ಚಿಚೆ ಸೀಪುಟ, ಹಾಗೆಲ್ಲ ಅಳ್ಬಾರ್ದು. ಗುಡ್ ಗರ್ಲ್ ಅಲ್ಲ ನೀನು? ನನ್ನ ಮಾತು ಕೇಳ್ತೀಯ? ನಾನಂತೂ ನಿನ್ ಜೊತೆ ಇರುವಾಗ ಒಂದೊಂದು ಕ್ಷಣನೂ ಅಷ್ಟೇ ಖುಷಿ ಪಡ್ತೀನಿ. ಯು ನೋ ಸಮಥಿಂಗ್, ನಾನು ಬದುಕಿದ್ದೀನಿ ಅಂತ ಅನ್ಸೋದೆ ನಾನು ನಿನ್ ಜೊತೆ ಇದ್ದಾಗ ಮಾತ್ರ. ಹಂಗಂದ್ರೆ ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಸೋ ಮಚ್. ನೀನ್ ಮಾತ್ರ ನನ್ನ ಜೊತೆ ಮಾತಾಡ್ತಿರೋದು. ಸೀತಮ್ಮನ್ಗೆ ನಾನ್ ಬೇಡ. ಸುಳ್ಳು ಹೇಳೋರು ಹೀಗೆ ಮಾತಾಡ್ತಾರೆ. ಅವಳು ನಾಟಕ ಮಾಡಿ ನಿಮ್ಮನ್ನ ಚೆನ್ನಾಗಿ ಯಾಮಾರಿಸ್ತಿದ್ದಾಳೆ. ಅವಳ ಮಾತೆಲ್ಲ ಕೇಳಿಸ್ಕೊಂಡು ನೀವು ಫೀಲ್ ಆಗಬೇಡಿ. ನಾನು ಸುಳ್ಳು ಹೇಳ್ತಿಲ್ಲ ಸೀತಮ್ಮ. ಸೀತವ್ರೆ, ಇಷ್ಟೆಲ್ಲ ಸ್ಟ್ರಿಕ್ಟ್ ಆದ್ರೆ ಹೇಗೆ? ಅವಳಿನ್ನೂ ಪುಟ್ಟ ಮಗು ಅಲ್ವಾ? ನೀವು ವಹಿಸ್ಕೊಂಡು ಬರಬೇಡಿ. ಸಾರಿ, ನಿಮ್ಮ ಮನೇಲಿ ಅಷ್ಟೊಂದೆಲ್ಲ ಆಯಿತು. ಆದ್ರೂ ಪಾಪ ಅಲ್ವಾ ಸಿಹಿ? ಪಾಪ ಏನಿಲ್ಲ, ಅವ್ರ ಅಜ್ಜಿ ಹುಗ್ಗಿ ಮಾಡಿಕೊಟ್ಟಿದ್ದಾರೆ, ಈಗ ತಿನ್ಬಿಟ್ಟು ಮಲ್ಕೋತಾಳೆ. ಹುಗ್ಗಿನ? ಹಾಗಂದ್ರೆ ಹೊಸ ಡಿಶಾ? ಹೊಸ ಡಿಶಾ? ಹುಗ್ಗಿ ಅಂದರೆ ಗೊತ್ತಿಲ್ವಾ ನಿಮಗೆ? ನೀವು ಕರ್ನಾಟಕದವ್ರೆ ತಾನೇ? ಹುಗ್ಗಿ ಅಂದ್ರೆ? ಹುಗ್ಗಿ ಅಂದರೆ ಪೊಂಗಲ್ ಥರ ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ನಾಳೆ ನಾನು ಮಾಡ್ಕೊಂಡು ಬರ್ತೀನಿ. ಅದೋಕೆ, ಬಟ್ ನೀವು ಅವಳ ಬಗ್ಗೆ ಯೋಚನೆ ಮಾಡಬೇಡಿ. ಅವಳ ಡ್ರಾಯಿಂಗ್ ಬುಕ್ನ ನಾಳೆ ನಾನು ಕಲೆಕ್ಟ್ ಮಾಡ್ಕೋತೀನಿ, ಆಫೀಸಿಗೆ ತೊಗೊಂಬನ್ನಿ. ಓಕೆ ಮೇಡಮ್. ಗುಡ್ ನೈಟ್. ಬೇಗ ಬೇಗ ಅರೇಂಜ್ ಮಾಡಿ, ಎಲ್ಲರೂ ಬರ್ತಾರೆ ಊಟಕ್ಕೆ. ಸಾಂಬಾರಲ್ಲಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿದ್ರ? ನಾನೊಂದ್ಸಲ ನೋಡ್ತೀನಿ, ಬನ್ನಿ. ಅಕ್ಕ 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 ನಿಮ್ಗೇನೋ ಹೇಳ್ಬೇಕು, ಬನ್ನಿ. ಸಾರಿ ಅಕ್ಕ, ಒಂದು ವಿಷಯ ಹೇಳಬೇಕಾಗಿತ್ತು. ಎಲ್ಲರೂ ನಾವು ಊಟಕ್ಕೆ ಕರಿ ಅಂತ ತಾನೇ ನಿನ್ಗೆ ಹೇಳಿದ್ದು. ಅಂಥದ್ದೇನು ಮುಖ್ಯವಾದ ವಿಚಾರ? ರಾಮ್ ಬಗ್ಗೆ. ನೀವು ಒಳಗಡೆ ಹೋಗಿ ಅಡುಗೆ ರೆಡಿ ಆಯ್ತಾ ನೋಡಿ. ಅಕ್ಕ, ರಾಮ್ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದಾನೆ. ಏನು ಏನು ಹೇಳ್ತಿದ್ಯಾ? ಪಕ್ಕ ಅಕ್ಕ, ಫೋನಲ್ಲಿ ಪುಟ್ಟಿ ಐ ಲವ್ ಯು ಅನ್ನೋದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ಅವನೇನು ಹೇಳಿದ್ನೋ ನೀನೇನು ಕೇಳಿಸ್ಕೊಂಡ್ಯೋ? ಅವನು ಹಾಗೆ ಹೇಳೋದಕ್ಕೆ ಚಾನ್ಸೇ ಇಲ್ಲ. ಅಕ್ಕ, ಈ ವಿಷಯದಲ್ಲಿ ನಾನು ನಿಮ್ಮ ಹತ್ರ ತಮಾಷೆ ಮಾಡ್ತೀನ?
ನೀವು ನಂಬಲ್ಲ ಅಂತ ನನಗೆ ಗೊತ್ತು, ಅದಕ್ಕೆ ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದೀನಿ. ಕೇಳಿಸ್ಕೊಳ್ಳಿ. ನಿನ್ ಜೊತೆ ಇರುವಾಗ ಒಂದೊಂದು ಕ್ಷಣನೂ ಅಷ್ಟೇ ಖುಷಿ ಪಡ್ತೀನಿ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಸೋ ಮಚ್. I love you, I love you, I love you so much. ಗುಡ್ ಮಾರ್ನಿಂಗ್ ಸೀತಮ್ಮ. ಮಾತಾಡಲ್ವಾ? ಗುಡ್ ಮಾರ್ನಿಂಗ್ ರಾಮ್. ಗುಡ್ ಮಾರ್ನಿಂಗ್ ಸರ್ ನಚಿಗೆ. ಅಪ್ಪು ತಗೋ, ನಿಂಗೋಸ್ಕರ ಕಾಫಿ. ಅಯ್ಯೋ ಬೇಡ ಚಿಕ್ಕಿ, ಬ್ರೇಕ್ಫಾಸ್ಟ್ ಇಂದ ಹೆವಿ ಆಗೋಯ್ತು. ಇದೇನೋ ಯಾವಾಗ ಕೇಳಿದ್ರು ಬೇಡ ಬೇಡ ಹೆವಿ ಆಯ್ತು ಅಂತ ಇರ್ತೀಯ, ಸರಿಯಾಗಿ ತಿನ್ನೋದೇ ಇಲ್ಲ. ಹೀಗೆ ಹೇಳ್ತಾ ಇದೀಯಾ ಅಂತಂದ್ರೆ ಒಂದು ಮೈಗೆ ಹುಷಾರಿಲ್ಲ ಅಥವಾ ಮನಸ್ಸಿಗೆ ಹುಷಾರಿಲ್ಲ, ಎರಡರಲ್ಲಿ ಯಾವುದು? ಅಯ್ಯೋ ಹಾಗೇನಿಲ್ಲ ಚಿಕ್ಕಿ, ನೀವು ಮಾಡಿದ ಕಾಫಿನ ಬೇಡ ಅನ್ನಕ್ಕಾಗತ್ತಾ? ಅದೇ ನಂಗೆ ಆಫೀಸ್ ಲೇಟ್ ಆಯ್ತು, ಬಾಯ್. ಏಯ್ ಇರು ಇರು, ಅದೇನು ಕೈಯಲ್ಲಿ? ನಥಿಂಗ್ ಚಿಕ್ಕಿ, ಇಟ್ಸ್ ಜಸ್ಟ್ ಸ್ಕ್ರಿಬಲ್ ಬುಕ್, ನಥಿಂಗ್ ಟು ವರಿ. ಆಫೀಸ್ ಲೇಟ್ ಆಯ್ತು, ಬಾಯ್. ಅಕ್ಕ, ರಾಮ್ ಅವ್ರ ಹುಡುಗಿಗೆ ಗಿಫ್ಟ್ ತಗೊಂಡಿರ್ಬೋದಾ? ಇಲ್ಲ ಇಲ್ಲ, ಲವ್ ಲೆಟರ್ ತಗೊಂಡಿರ್ತಾನೆ. ಪಕ್ಕ ಅಕ್ಕ, ಗಿಫ್ಟ್ ಮತ್ತೆ ಲವ್ ಲೆಟರು ಎರಡೂ ತಗೊಂಡು ಹೋಗ್ತಾ ಇದ್ದಾನೆ. ಯಾವತ್ತೂ ಇಂಜೆಕ್ಷನ್ ನೋವಾಗಿಲ್ಲ, ಇವತ್ತೇ ಫಸ್ಟು. ನಾನು ಸುಳ್ಳು ಹೇಳ್ತಿಲ್ಲ, ನಿಜವಾಗ್ಲೂ ನೋವಾಯ್ತು. ಪ್ಲೀಸ್ ಸೀತಮ್ಮ, ನನ್ನ ಹತ್ರ ಮಾತಾಡು. ನಾನು ಏನ್ ಮಾಡ್ದೆ ನೀನು ಹ್ಯಾಪಿ ಆಗ್ತೀಯ ಹೇಳು? ನೀನ್ ಹ್ಯಾಪಿ ಆಗಿದ್ರೆ ನಾನು ಹ್ಯಾಪಿ ಆಗೇ ಇರ್ತೀನಿ. ನೀನ್ ಮಾತಾಡಿದ್ರೆ ನಾನು ಹ್ಯಾಪಿ ಆಗೋದು. ಇನ್ಮೇಲೆ ಸುಳ್ಳು ಹೇಳ್ಬಾರ್ದು, ಓಕೆ? ಒಂದ್ ಸುಳ್ಳು ಹೇಳಿದ್ರೆ ಎಷ್ಟೆಲ್ಲ ಕಷ್ಟ ಆಗತ್ತೆ ನೋಡ್ದಾ? ಆ ಕ್ಷಣಕ್ಕೆ ಚೆನ್ನಾಗಿರತ್ತೆ, ಆದ್ರೆ ನೀನ್ ಬೇರೆಯವ್ರಿಗೆ ಮೋಸ ಮಾಡ್ತಿಲ್ಲ, ನಿನಗೆ ನೀನೇ ಮೋಸ ಮಾಡ್ಕೋತಿದ್ಯಾ. ನೀನೇ ಹೇಳು, ಸುಳ್ಳು ಹೇಳಿದ್ಮೇಲೆ ಒಂಥರ ಬ್ಯಾಡ್ ಫೀಲಿಂಗ್ ಆಯ್ತು ಅಲ್ವಾ? ಆಯ್ತು.
ಒಂದು ಸುಳ್ಳು ಹೇಳಿದ್ರೆ ಅದನ್ನ ಮುಚ್ಚಿಡಕ್ಕೆ ಇನ್ನೊಂದು, ಅದನ್ನ ಮುಚ್ಚಡಕ್ಕೆ ಮತ್ತೊಂದು ಸುಳ್ಳು ಹೇಳಬೇಕು. ಅದು ತಪ್ಪಲ್ವಾ? ಯಾರಿಗೂ ಗೊತ್ತಾಗದೆ ಇದ್ದಂಗೆ ಸುಳ್ಳು ಹೇಳಿ ಅದನ್ನ ಮನಸ್ಸಲ್ಲೇ ಮುಚ್ಚಿಟ್ಕೊಂಡಿದ್ರೆ ಎಷ್ಟು ಭಾರ ಆಗತ್ತೆ ಅಲ್ವಾ? ಇಷ್ಟು ಪುಟ್ಟ ಹೃದಯದಲ್ಲಿ ಅಷ್ಟೊಂದೆಲ್ಲ ಭಾರ ಯಾಕೆ ಪುಟ್ಟ? ಸಾರಿ ಸೀತಮ್ಮ. ಇನ್ಮೇಲೆ ಅಮ್ಮನ ಹತ್ರ ಎಲ್ಲ ಹೇಳ್ಕೋಬೇಕು. ಯಾವುದೇ ವಿಷಯ ಆಗಿರ್ಲಿ ಅಮ್ಮ ಬೈತಾಳೆ ಅಂತ ಮುಚ್ಚಿಡ್ಬಾರ್ದು. ಸರಿ ಸೀತಮ್ಮ. ರೇ ಗ